ಅಯ್ಯೋ ಅಕ್ಕ, ಏನೇ ಈಗ ಬಂದು ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಇನ್ನೊಂದು 2 ದಿವಸನಾದರೂ ಇದ್ದು ಹೋಗೆ. ನಿನ್ನ ಹತ್ರ ಎಷ್ಟು ಮಾತಾಡೋಕ್ಕಿದೆ ಗೊತ್ತಾ? ನನಗೂ ಇರಬೇಕು ಅಂತ ಆಸೆ ಕಣೆ. ಆದರೆ ರಾತ್ರಿ ಬಂದ್ವಲ್ಲ, ಮನೆಯವರೆಲ್ಲ ಗಾಬರಿ ಆಗಿರ್ತಾರೆ. ಜಾನವ್ರೆ, ನೀವೇನು ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಶ್ರೀಮಂತಕ್ಕೆ ಒಂದು ವಾರಕ್ಕೆ ಮುಂಚೆನೆ ಬಂದು ಇಲ್ಲೇ ಟಿಕಾನೆ ಹೂಡಿ ಶ್ರೀಮಂತ ಮುಗಿಸ್ಕೊಂಡು ಅದಾದ್ಮೇಲೆ ನಾವು ಹೋಗ್ಬೇಕಾದ್ರೆ ನಿಮ್ಮನ್ನು ನಾನು ನಮ್ಮ ಜೊತೆಗೆ ಕರ್ಕೊಂಡೋಗ್ತೀವಿ. ಏನಂತೀರಾ? ಆದರೂ ನಿಮ್ಮನ್ನು ಇಷ್ಟು ಬೇಗ ಕಳ್ಸೋಕ್ಕೆ ತುಂಬ ಬೇಜಾರಾಗ್ತಿದೆ. ಇವತ್ತು 1 ದಿವಸ ಇದ್ದು ಹೋಗಿ. ಜಾನ್ವಿ ಅವರೇ, ಅವ್ರು ಎಲ್ಲ ಕೆಲಸನೂ ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತಿದ್ದಾರಲ್ವಾ? ಈಗ ವಾಪಸ್ ಹೋಗದೆ ಸರಿ ಆಗತ್ತಾ? ಮತ್ತೆ ಬರ್ತೀನಿ ಅಂತಲೂ ಹೇಳ್ತಿದ್ದಾರಲ್ಲ. ಈಗ ನಗ್ನಗ್ತಾ ಕಳಿಸ್ಕೊಡಿಪ್ಪ. ಅಕ್ಕ ಇದ್ಲು ಅಂತ ಮನ್ಸಿಗೆ ಸಮಾಧಾನ ಆಗಿತ್ತು. ಈಗ ಇವಳು ಹೋದರೆ ಮತ್ತೆ ನನಗೆ ಒಂಟಿತನ ಕಾಡುತ್ತೆ. ಅಕ್ಕನ ಕರ್ಕೊಂಡು ಹೋಗಿ ಈಗಲಾದರೂ ಎಲ್ಲ ಸತ್ಯ ಹೇಳಿಬಿಡ್ಲಾ? ಬೇಡ ಬೇಡ, ಈ ಸಮಯದಲ್ಲಿ ಬೇಡ. ನಾನು ನೋವು ಹೇಳ್ಕೊಂಡು ಅವಳಿಗೆ ನೋವು ಕೊಡೋದು ಬೇಡ. ಜಾನು, ಯೋಚನೆ ಮಾಡಬೇಡ ಕಣೆ. ನಾವು ಮತ್ತೆ ಬರ್ತೀವಿ ಅಂತ ಹೇಳಿದ್ವಲ್ಲ, ಈಗ ಹೋಗಕ್ಕೆ ಪರ್ಮಿಷನ್ ಕೊಡೆ. ಖಂಡಿತ ಬರಲೇಬೇಕು, ಇಲ್ಲಾಂದರೆ ನನ್ನ ಜೊತೆ ಮಾತಾಡಲ್ಲ. ಅಯ್ಯೋ, ಖಂಡಿತ ಬರ್ತೀವಿ. ಜಯಂತವ್ರೆ, ನಾವು ಹೋಗಿ ಬರ್ತೀವಿ. ನಿಧಾನಕ್ಕೆ ಹೋಗಿ ಬನ್ನಿ. ನಮಸ್ಕಾರ ಸರ್, ಬರ್ತೀವಿ. ನಮಸ್ತೆ ಗೌಡ್ರಿ. ಹುಷಾರಾಗಿರಿ. ಹೋದ್ರು. ಎಲ್ಲಿ ಇಲ್ಲೇ ಉಳ್ಕೊಂಡ್ಬಿಡ್ತಾರೋ ಅಂತ ಭಯ ಆಗಿತ್ತು.